ವೆಲ್ಕಮ್ ಟು ದ ಡೇ 2 ಆಫ್ ಅಗ್ನಿವೀರ್ ಎಕ್ಸಾಮ್ ಪ್ರಿಪ್ರೇಷನ್. ಸೊ ಎಲ್ರಿಗೂ ಮತ್ತೆ ನನ್ನ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಮಪ್ಪ ಅಂದರೆ ನಾವು ಓದಲಿಕ್ಕೆ ಯಾವ ಒಂದು ಕರೆಕ್ಟ್ ಆದ ಸಮಯ ಯಾವುದು, ನಾವು ಯಾವ ಟೈಮ್ಗೆ ಸ್ಟಡಿನ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಪಾಯಿಂಟ್ ನಂಬರ್ 1, ಸೊ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ, ಯಾವ ಟೈಮ್ ಸಿಗುತ್ತೋ ಸೊ ಅವಾಗೆಲ್ಲ ನೀವು ನಿಮ್ಮ ಒಂದು ಸ್ಟಡಿನ ಮಾಡಿ. ಸೊ ಕೆಲವೊಂದಿಷ್ಟು ಜನ ಏನ್ ಅನ್ಕೊಂತಾರಪ್ಪ ಅಂದ್ರೆ, ಸೊ ಅವ್ರದ್ದೇನಾದ್ರೂ ಕೆಲಸ ಇರುತ್ತೆ, ಸೊ ಆ ಕೆಲಸನ ಬಿಟ್ಟು ಅವ್ರು ಫಸ್ಟ್ ಓದೋಕೆ ಕುಂದಿರ್ತಾರೆ. ಸೊ ಈ ರೀತಿ ಮಾಡ್ಬಾರ್ದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಲಾಸ್. ಸೊ ಏನಕ್ಕಪ್ಪ ಅಂದ್ರೆ, ನಿಮ್ ಮೈಂಡು ಅರ್ಧ ಕೆಲಸದ ಕಡೆ ಹೋಗಿರುತ್ತೆ, ಅರ್ಧ ಸ್ಟಡಿ ಕಡೆ ಇರುತ್ತೆ. ಹಂಗಾಗಿ ನಿಮ್ ಮೈಂಡು ಹಾಳಾಗುತ್ತೆ. ಹಂಗಾಗಿ ನೀವ್ ಏನ್ ಮಾಡಬೇಕಪ್ಪ ಅಂದ್ರೆ, ಫಸ್ಟ್ ನಿಮ್ ಕೆಲಸ ಏನಿರುತ್ತಲ್ಲ ಆ ಕೆಲಸನ ಮುಗಿಸ್ಬೇಕು. ಕೆಲಸ ಮುಗಿಸಾದ್ಮೇಲೆ ಆಮೇಲೆ ಸ್ಟಡಿ ಕೊಡ್ಬೇಕು. ಎಕ್ಸಾಂಪಲ್ ಹೇಳೋದಾಯ್ತಪ್ಪ ಅಂದ್ರೆ, ಇವಾಗ ನಿಮ್ಗೆ ನೀರು ಕುಡಿಬೇಕು ಅಂತ ಇರುತ್ತಾ, ನೀರ್ ಅಡಿಕೆ ಜಾಸ್ತಿ ಆಗುತ್ತಾ, ಇಲ್ಲ ಹೊಟ್ಟೆ ಹಸ್ತಿರ್ತೈತಿ. ಸೊ ಅವಾಗ ನೀವೇನ್ ಮಾಡ್ತಪ್ಪ ಅಂದ್ರೆ, ಆಮೇಲೆ ತಿನ್ನಮ್ಮ, ಆಮೇಲೆ ನೀರು ಕುಡಿಯಮ್ಮ, ಫಸ್ಟ್ ಸ್ಟಡಿ ಮಾಡಮ್ಮ ಅಂತೇಳಿ. ಅವಾಗ ನಿಮ್ ಮೈಂಡ್ ಏನಾಗುತ್ತಾ, ಸ್ವಲ್ಪ ಓದ್ತೀರಿ. ಅದಾದ್ಮೇಲೆ ಮತ್ತೆ ಏನಾಗುತ್ತಾ, ನಿಮ್ ಮತ್ತೆ ಊಟದ ಕಡೆ ಹೋಗುತ್ತಾ, ಇಲ್ಲ ಮತ್ತೆ ನೀರು ಕುಡಿದ ಕಡೆ ಹೋಗುತ್ತಾ. ಹಂಗಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನಿಮ್ಗೆ ಏನಿರ್ತಲ್ಲ, ನೀರು ಕುಡಿಯಂಗಿರ್ತ ನೀರು ಕುಡೀರಿ, ಊಟ ಮಾಡಿದ್ರೆ ಊಟ ಮಾಡಿ ಆಮೇಲೆ ಸ್ಟಡಿ ಮಾಡಿ. ಫಸ್ಟ್ ನಿಮ್ ಏನ್ ಕೆಲಸ ಅದಾವಂತಲ್ಲ ಆ ಕೆಲಸನ ಮುಗಿಸ್ರಿ. ಬರೀ ಊಟ ನೀರಿನಂತಲ್ಲ, ಸೊ ನಿಮ್ಗೆ ಕೆಲಸ ಐತಪ್ಪ ಬೇರೆ ಯಾವ್ದು ಅದೊಂದೇ ಅಂತಲ್ಲ, ನಿಮ್ಗೆ ಎಕ್ಸಾಂಪಲ್ ಹೇಳಿದ್ವಿ. ಬೇರೆ ಎಲ್ಲ ಕೆಲಸ ಇರ್ತಾವಲ್ಲ, ಫಸ್ಟ್ ಆ ಕೆಲಸನ ಕಂಪ್ಲೀಟ್ ಮಾಡ್ರಿ, ಆಮೇಲೆ ನೀವು ಸ್ಟಡಿಗೆ ಕುಂದ್ರಿ. ಸೊ ಹಿಂಗ್ ಮಾಡೋದ್ರಿಂದ ನಿಮ್ ಮೈಂಡ್ ಒಂದ್ ಕಡೆಗೆ ಫೋಕಸ್ ಆಗಿರುತ್ತೆ. ಇಲ್ಲಕಪ್ಪ ಅಂದ್ರೆ ಅದು ಅಲ್ಲಿ ಹೋಗುತ್ತೆ, ಅರ್ಧ ಇಲ್ಲಿ ಬರುತ್ತೆ. ಹಂಗಾಗಿ ಸೊ ನೀವು ಫಸ್ಟ್ ನಿಮ್ದು ಏನ್ ಕೆಲಸ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಡ್ರಿ. ಹಾಗೇನೆ ಪಾಯಿಂಟ್ ನಂಬರ್ 2. ಸೊ ಪಾಯಿಂಟ್ ನಂಬರ್ 2 ಏನಪ್ಪಾ ಅಂದ್ರೆ, ನೀವು ಯಾವಾಗ ಕರೆಕ್ಟ್ ಟೈಮ್ ಓದ್ಬೇಕು, ಯಾವಾಗ ನಿಮ್ಗ ಓದಿದಪ್ಪ ಅಂದ್ರೆ ಜಾಸ್ತಿ ತಲೆ ಗೊತ್ತೈತಿ ಅಂತ ಅಂದಪ್ಪ ಅಂದ್ರ, ಸೊ ನಿಮ್ ಮನೇಲಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಸೊ ಎಲ್ಲರೂ ಮಲಿ ಇರ್ಬೇಕು. ಆ ಒಂದು ಟೈಮಿಂಗ್ ಒಂದು ಬೆಸ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಎಲ್ಲ ನಿಮ್ ಊರು ಸೈಲೆನ್ಸ್ ಇರುತ್ತಾ, ನಿಮ್ ಮನೇನು ಸೈಲೆನ್ಸ್ ಇರುತ್ತೆ, ಯಾವ್ದು ನಿಶಬ್ದ ಇರಂಗಿಲ್ಲ. ನೀವೊಬ್ರ ನಿಮ್ ಮನೇಲಾಗಿರ್ಬೋದು, ಇಲ್ಲ ನಿಮ್ದು ಟೆರೆಸ್ ಇತ್ತಪ್ಪ ಅಂದ್ರೆ, ಟೆರೆಸ್ ಓದಂದ್ರೆ ನಿಮ್ಗೆ ಆರಾಮಾಗಿ ಓದ್ಬೋದು. ಸ್ಟಡಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಟೈಮ್ ಅಂತಪ್ಪ ಅಂದ್ರೆ ನೈಟ್ ಎಲ್ಲರೂ ಮಲಗಿದ್ಮೇಲೆ, ಇಲ್ಲ ಬೆಳಿಗ್ಗೆ 4 ಗಂಟೆ. ಸೊ ಈ ಟೈಪ್ ಏನಿರ್ತಲ್ಲ ಅದು ಒಂದು ಬೆಸ್ಟ್ ಟೈಮ್. ಯಾಕಂದ್ರೆ ಎಲ್ಲರೂ ಮಲಗಿರ್ತಾರ, ಎಲ್ಲ ಸೈಲೆನ್ಸ್ ಇರುತ್ತೆ. ಅವಾಗ ನೀವು ಇನ್ನು ಮನೇಲಿ ಓದಕ್ಕಿಂತ ಹೊರಗಡೆ ಬಂದಾಗಿರ್ಬೋದು, ಟೆರೆಸ್ ಮೇಲೆ ಆಗಿರ್ಬೋದು, ಎಲ್ಲರೂ ಬಂದು ಹೋಯ್ತಪ್ಪ ಅಂದ್ರೆ ಅದು ಅಂತೂ ನಿಮ್ಗೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ನನಗಂತೂ ಅದು ಒಂದು ಒಳ್ಳೆ ಟೈಮಿಂಗ್ ಅಂತ ಅನ್ಸುತ್ತೆ. ನಾನು ಆಲ್ರೆಡಿ ಒಂದ್ಸಲ ಟ್ರೈನ್ ಮಾಡಿದೆ. ಸೊ ನೀವು ಕೂಡ ಒಂದ್ಸಲಿ ಟ್ರೈನ ಮಾಡ್ಬಿಟ್ಟು ಆಮೇಲೆ ನನ್ನ ಒಂದು ವಿಡಿಯೋಕ್ಕೆ ಬಂದು ಹೇಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ನೀವು ಒಂದ್ಸಲಿ ಕಮೆಂಟ್ ಮಾಡಿ. ಯಾರು ಕೂಡ ಮಿಸ್ ಮಾಡ್ಬೇಡ್ರಿ. ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಒಂದ್ಸಲಿ ಅದನ್ನ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಮತ್ತೆ ನನ್ನ ಒಂದು ವಿಡಿಯೋಕ್ಕೆ ಬಂದು ಕಮೆಂಟ್ ಮಾಡಿ ಹೇಳಿ ಆ ಫೀಲ್ ಹೇಗಿತ್ತು ಅಂತ ಹೇಳಿ. ಆಮೇಲೆ ನೀವು ಎಷ್ಟು ಓದಿದ್ರು, ಎಷ್ಟು ತಲೆಗೆತ್ತಿತ್ತು, ಹೆಂಗ ಅಂತ ಹೇಳ್ಬಿಟ್ಟು ಕೂಡ ಈ ಕಮೆಂಟ್ ಮಾಡಿ. ಹಾಗೇನೆ ಇಷ್ಟ ಆಗಿತ್ತು ಇವತ್ತು ಡೇ 2 ನ ವಿಡಿಯೋ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಪ್ಪ ಅಂದ್ರೆ, ಸೊ ಬೇಗ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಅಗ್ನಿವೀರ್ಗೆ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಿರೋ ನಿಮ್ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ತಿಳಿಸಿ.